ಪೂರ್ತಿ ವಜಾ ಮಾಡಲಾಗಿದೆ. ರಾಧಾ, ಏ ರಾಧಾ, ಅವನು ಬಂದ ನೋಡು, ಊಟಕ್ಕೆ ಬಡಿಸು. ಊಟ ಆಯ್ತಪ್ಪ? ಹಾ. ನೀನು ಊಟ ಮಾಡ್ದ್ಯಮ್ಮ? ಪ್ರವೀಣ ಬೇಡ ಅಂತ ಬೇಗ ಮಲಗ್ಬಿಟ್ಲು. ಹಾಸ್ಪಿಟ್ಲಿಗೆ ಹೋಗಿದ್ರಾ? ಏನಂದ್ರು? ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. 1 ಲಕ್ಷ ಆಗುತ್ತಂತೆ. ಇರು, ಉಪ್ಪಿನಕಾಯಿ ತರ್ತೀನಿ. ಪಾ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಪರೇಷನ್ಗೆ ಅಂತ ದುಡ್ಡು ಕೊಡಲ್ವಾ? ಕೊಡ್ತಾರೆ, 50% ಮಾತ್ರ. ಮಿಕ್ಕಿದ 50,000 ರೂಪಾಯಿಗೆ ಏನ್ ಮಾಡ್ತೀರಾ? PF ಅಲ್ಲಿ ತಗೊಳ್ತೀನಿ. ಯಾವಾಗ ಆಪರೇಷನ್ ಮಾಡ್ತಾರಂತ? ತಕ್ಷಣ ಅಡ್ಮಿಟ್ ಆಗಕ್ಕೆ ಹೇಳಿದ್ರು. ನಾನೇ ಮೈಸೂರು ಹೋಗಿ ಬಂದ್ಮೇಲೆ ಬುಧವಾರ ಅಡ್ಮಿಟ್ ಆಗ್ತೀನಿ ಅಂತ ಹೇಳಿದೆ. ಅಪ್ಪಂಗೂ PF ನಿಂದ ದುಡ್ಡು ಸಿಗೋದಿಕ್ಕೆ 2 ದಿವಸ ಆಗುತ್ತೆ. ಹೌದು, ನೀನೇನ್ ಮೈಸೂರಿಗೆ ಬರಲ್ವಾ? ಇಲ್ಲಪ್ಪ, ಇಲ್ಲಿಂದ ಮೈಸೂರುವರೆಗೂ 3 ಅವರ್ ಯಾವನ್ ಟ್ರಾವೆಲ್ ಮಾಡ್ತಾನೆ? ನೀವಾಗ ಬನ್ನಿ. ಯಾವಾಗ ಇವನ್ ಜವಾಬ್ದಾರಿ ಬರುತ್ತೋ? ಕಾಲೇಜ್ ಮುಗಿಸಿ 2 ವರ್ಷ ಆಯ್ತು. ಒಂದು ಕೆಲ್ಸಕ್ಕೆ ಹೋಗೋಣ, 4 ಕಾಸು ದುಡ್ದು ಅಪ್ಪ ಅಮ್ಮನ ಕಷ್ಟಕ್ಕೆ ಸಹಾಯ ಮಾಡೋಣ ಅಂತ ಒಂದೂ ಇಲ್ಲ. ಒಂದೇ ವಾಸನೆ. ಮನೆಗೆ ಬರೋ ಟೈಮ ಇದು. ಊರಲ್ಲಿರೋರ್ಗೆಲ್ಲ ಅಡ್ವೈಸ್ ಮಾಡ್ತಾನೆ. ಇವನಿಗೆ ಯಾರು ಅಡ್ವೈಸ್ ಮಾಡೋದು? ಶುರು ಮಾಡಿದ್ಯಾ ರಾಧಾ? ನನಗೂ ಅವನ ಮೇಲೆ ನಿನ್ನ ಹಾಗೆ ಕೋಪ, ತಾಪ, ಅಸಮಾಧಾನ ಎಲ್ಲ ಇದೆ. ನೀನು ನನ್ನ ಹತ್ರ ತೋರಿಸ್ಕೊಳ್ತೀಯಾ? ನಾನು ನಿನ್ನ ಹತ್ರ ತೋರಿಸ್ಕೊಳ್ಳಲ್ಲ ಅಷ್ಟೇ. ಎಲ್ಲೋ ಒಂದು ನಂಬಿಕೆ, ನಮ್ಮ ಹುಡುಗ ಬುದ್ಧಿವಂತ, ಇವತ್ತಲ್ಲ ನಾಳೆ ಅವನಿಗೆ ಜವಾಬ್ದಾರಿ ಬಂದೇ ಬರುತ್ತೆ ಅಂತ ಏನೋ ಹುಡುಗಾಟ ಆಟ ಆಡ್ಕೊಂಡಿದ್ದಾನಷ್ಟೇ. ನೀ ಚಿಂತೆ ಮಾಡಬೇಡ, ನೀನು ಮಲ್ಕೋ. ರಾಧಾ, ಇನ್ಮೇಲೂ ಕೂಡ ಅವನ ಮೇಲೆ ಸಿಟ್ಟು ಬಂದ್ರೆ ಅವನ ಮೇಲೆ ತೋರಿಸ್ಬೇಡ ಕಣೆ, ನನ್ನ ಮೇಲೆ ತೋರಿಸು. ಯಾಕೆಂದ್ರೆ ಈ ವಯಸ್ಸಲ್ಲಿ ಹುಡುಗರನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ. ಮಡಕೆ ಮಾಡ್ದಾಗೆ ಸ್ವಲ್ಪ ಒತ್ತಡ ಕೊಟ್ರೆ ಮಡಿಕೆ ಕುಡಿಕೆ ಆಗ್ಬಿಡತ್ತೆ. ಅದಾಗಬಾರ್ದಲ್ವಾ? ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ಕಣೆ. ನಾಳಿನ ಸೂರ್ಯೋದಯದಿಂದ ನಮ್ಗೆ ಒಳ್ಳೇದಾಗ್ಲಪ್ಪ. ಚಿತ್ರಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. 6 ಗಂಟೆ ಆಯ್ತು, ಹೇಳು ಮರಿ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ ಆಂಟಿ. 6:15 ಹೇಳ್ತೀನಿ. ನೀನ್ ನಿದ್ದೆ ಮಾಡೋದನ್ನ ನೋಡೋಕ್ಕೋಸ್ಕರನೇ ನಿನ್ನ ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸಿ ಅದನ್ನ ನೋಡಿ ಸಂತೋಷ ಪಡ್ಬೇಕು ಅಂತ ನನಗೂ ಆಸೆ ಪುಟ್ಟ. ಆದ್ರೆ ಅಮ್ಮ ನಿನ್ನ ಶಾರ್ಪ್ ಆಗಿ ಕರೆಕ್ಟ್ ಆಗಿ 8 ಗಂಟೆಗೆ ಡೈನಿಂಗ್ ಟೇಬಲ್ ಬರಕ್ ಹೇಳಿದಾರಲ್ಲ. 8 ಗಂಟೆಗೆನಾ? ಏನಿದು ದಿಢೀರಂತ? ಡೈಲಿ 8:15 ತಾನೇ ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿ ಭೇಟಿ ಆಗೋದು. ಅಮ್ಮನ ಆರ್ಡ್ರು, ಯಾವಾಗ ಏನ್ ಬೇಕಾದ್ರೂ ಆಗಿರುತ್ತೆ. ನೋಡು, ಬೇಗ ಎದ್ದು ಎಕ್ಸರ್ಸೈಸ್ ಮಾಡಿ ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ಬೇಕು. ಅನಾವಶ್ಯಕವಾಗಿ ಬಯಸ್ಕೋಬೇಡ. ಆಂಟಿ, ಕಾಲೇಜ್ ಕೂಡ ಕಂಪ್ಲೀಟ್ ಆಯ್ತು, ಏನು ಕೆಲ್ಸ ಇಲ್ಲ. ನಾನ್ ಇಷ್ಟಕ್ಕೆ ಫ್ರೀ ಆಗಿ ನಾನು ಇರ್ಬಾರ್ದಾ? ಇನ್ನು ಯಾಕೆ ಟೈಮ್ ಟೇಬಲ್ ಸಿಸ್ಟಮ್? ಅಮ್ಮ ತುಂಬಾ ಲಿಮಿಟ್ ಮೀರೋಗ್ತಾ ಇದಾರೆ. ಇವತ್ತಂತೂ ನಾನು ಡೈರೆಕ್ಟ್ ಆಗಿ ಕೇಳೇ ಬಿಡ್ತೀನಿ. ದೊಡ್ಡದಾಗಿ ಕೇಳ್ಬಿಡ್ತೀಯ, ಎಲ್ಲ ಇಲ್ಲೇ ಹೇಳ್ತೀಯ. ಅಲ್ಲಿ ಬಂದ ತಕ್ಷಣ ಹೆಡೆ ಮುದ್ರಕೊಂಡ್ ಹಾವಿನ ತರ ತೆಪ್ಪಗಿದ್ ಬಿಡ್ತೀಯ. 15 ವರ್ಷದಿಂದ ನಾನು ನೋಡ್ತಾ ಇಲ್ವಾ? ಬೇಗ ಬಾ. ಆಂಟಿ, ಆಮೇಲೆ ಇವತ್ ಅಮ್ಮನ ಹತ್ರ ನಾರ್ತ್ ಇಂಡಿಯಾ ಟೂರ್, ಮ್ಯೂಸಿಕ್ ಕ್ಲಾಸ್, ಡಾನ್ಸ್ ಕ್ಲಾಸ್ ಬಗ್ಗೆ ಕೇಳೋಣ ಅಂತಿದೀನಿ. ಕೇಳಲಾ? ಕೇಳ್ ನೋಡು. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್.
ತಿಂಡಿ ತಿನ್ನು. ಮಮ್ಮಿ ಕಾಲೇಜ್ ಸ್ಟಡೀಸ್ ಮುಗೀತಲ್ಲ, ಅದೇ ಎಲ್ಲ ಫ್ರೆಂಡ್ಸು ನಾರ್ತ್ ಇಂಡಿಯಾ ಟೂರ್ ಹೋಗೋಣ ಅಂತಿದೀವಿ. ಅದಕ್ಕೆ ನಿಮ್ ಪರ್ಮಿಷನ್. ಬೇರೆ ಏನೇನ್ ಪ್ಲಾನ್ಸ್ ಇಟ್ಕೊಂಡಿದ್ಯಾ? ಟೂರ್ ಹೋಗಿ ಬಂದ ತಕ್ಷಣ ಡ್ಯಾನ್ಸ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್ ಅಂತ ಯೂಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೀನಿ. ಇದಕ್ಕಿಂತ ಒಳ್ಳೆ ಪ್ಲಾನ್ ನನ್ನ ಹತ್ರ ಇದೆ, ಕೇಳ್ತೀಯಾ? ಹಾ ಮಮ್ಮಿ, ಹೇಳಿ. ಮದ್ವೆ ಮಾಡ್ಕೊಂಡು ಬೇಗ ನನ್ಗೊಂದ್ ಮೊಮ್ಮಗುನ ಹೆತ್ಕೊಡು. ಮಮ್ಮಿ, ಏನು ಕೋಪ ಬರ್ತಾ ಇದೆಯಾ? ಇಲ್ಲ ಇಲ್ಲ ಮಮ್ಮಿ. ಹಲೋ ಅಕ್ಕ. ಹಲೋ. ಹಾಯ್ ಚಿತ್ರ. ಏನಾದ್ರೂ ಪ್ರಾಬ್ಲಮಾ? ಏನೂ ಇಲ್ಲ, ಚಿತ್ರಾನ ಮದುವೆ ಆಗು ಅಂತ ಹೇಳ್ತಾ ಇದ್ದೆ. ಖುಷಿಯಾಗಿರ್ಬೇಕಲ್ಲ. ಇಲ್ಲ, ಕೋಪ ಮಾಡ್ಕೊಂಡಿದ್ದಾಳೆ. ಓ, ನಾನೇ ಗಂಡು ಅಂತ ನೀನ್ ಹೇಳಿರೋದಿಲ್ಲ. ಚಿತ್ರ, ಅಳ್ಬೇಡ ಪುಟ್ಟ, ಅಳ್ಬಾರ್ದು. ನೋಡು, ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. 6ನೇ ವಯಸ್ಸಿಂದ ಆಗದೆ ಇರೋ ಒಳ್ಳೇದು ಇನ್ ಮುಂದೆ ಆಗತ್ತೆ ನಂಗೆ ನಂಬಿಕೆನೆ ಹೊರಟೋಗ್ಬಿಟ್ಟಿದೆ ಆಂಟಿ. ಹಾಗೆಲ್ಲ ಅನ್ಕೋಬೇಡ ಕಂದ. ನಂಗ್ ಮಾತ್ರ ಯಾಕೆ ಆಂಟಿ ಈ ತರದ್ ಒಂದಮ್ಮ? ಈ ಮದ್ವೆಯಲ್ಲಿ ಇಷ್ಟ ಇದೆಯೋ ಇಲ್ವೋ ಅಂತ ಫಾರ್ಮಾಲಿಟಿಗೆ ಒಂದ್ ಮಾತು ಕೂಡ ಕೇಳ್ದೆ. ಈ ತರ ಹಿಟ್ಲರ್ ತರ ನಡ್ಕೋತಾರೆ. ಏನಂದೆ? ನಾನ್ ಹಿಟ್ಲರ್ ತರ ನಡ್ಕೋತೀನಾ? ಹೌದು, ನಾನ್ ಹಿಟ್ಲರೇ. ಯಾಕೆಂದ್ರೆ ನೀನ್ ನನಗೆ ಜರ್ಮನಿ ಅಲ್ವಾ? ಅಕ್ಕ, ಚಿತ್ರಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಬೇಡ ಪ್ಲೀಸ್. ನೀನೇನ್ ಕಿಶೋರ್, ಅವಳೇನೋ ಚಿಕ್ಕ ಹುಡುಗಿ ಹಾಗೆ ಮಾತಾಡ್ತಾಳೆ. ಮಾಲ್ತಿಯಮ್ಮ, ಪ್ರಪಂಚ ಗೊತ್ತಿಲ್ದಿರೋ ಹುಡುಗಿ, ಸ್ವಲ್ಪ ಬುದ್ಧಿ ಹೇಳಿ. ಚಿತ್ರ, ಅಳ್ಬೇಡ ಪುಟ್ಟ, ಹೇಳದ್ನಲ್ಲ, ಕೆಲವೊಂದು ವಿಷಯದಲ್ಲಿ ನಾವೊಂದ್ ಅನ್ಕೊಂಡ್ರೆ ದೈವ ಒಂದ್ ಬಗೆಯತ್ತೆ. ನನ್ ಮನಸ್ಸು ಹೇಳ್ತಾ ಇದೆ, ಈ ಮದ್ವೆ ನಡೆಯಲ್ಲ. ನೋಡು, ಆ ದೇವ್ರು ನಿನ್ ಕೈ ಬಿಡಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಜಾಗಿಂಗ್ ಮಾಡ್ಕೊಂಡು ಬಂದು ಮತ್ತೆ ನಿದ್ದೆ ಮಾಡೋ ಚುರುಕಾದ ಸೋಂಬೇರಿ ಪ್ರಪಂಚದಲ್ಲಿ ಇವನು ಒಬ್ಬನೇ. ಯಶವಂತ್, ಯಶವಂತ್, ಧನಲಕ್ಷ್ಮಿ ಅವರ ಅಪ್ಪ ಅಮ್ಮ ನಿನ್ನ ನೋಡಕ್ ಬಂದಿದ್ದಾರೆ. ನನ್ನ ಏನಂತ ಗೊತ್ತಿಲ್ಲ, ಎದ್ ಬಾ. ಕಾಫಿ ಕೊಟ್ಟ? ಬಾ. ರಿಟೈರ್ ಆಯ್ತಲ್ಲ, ಕೆಮ್ಮಣ್ಗುಂಡಿ ಹೋಗಿ ಎಲ್ಲರೂ ಸೆಟ್ಲ್ ಆಗೋಣ ಅಂತಿದೀವಿ. ಒಳ್ಳೇದಾಯ್ತು. ಅಲ್ಲೋದ್ಮೇಲೆ ಅಲ್ಲೋದ್ಮೇಲೆ ಸರ್ವಿಸ್ ಮಾಡ್ತೀನಿ. ಸರಿ, ಮತ್ತೆ ಪೊಲ್ಯೂಷನ್ ಆರಾಮಾಗಿರ್ಬೋದು. ಚೆನ್ನಾಗಿದ್ದೀರಾ? ಏನ್ದನು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣೋ, ನೀನು? ಚೆನ್ನಾಗಿದ್ದೀನಿ. ಆಮೇಲೆ ಏನ್ ವಿಶೇಷ? ಏನಿಲ್ಲ ಕಣೋ, ಅಪ್ಪ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರಲ್ಲ, ಅಮೌಂಟ್ ಸೆಟ್ಲ್ ಆಯ್ತು. ಫ್ಯಾಮಿಲಿ ಎಲ್ಲ ಕೆಮ್ಮಣ್ಗುಂಡಿಗೆ ಶಿಫ್ಟ್ ಆಗ್ತಾ ಇದೀವಿ. ಅಲ್ಲೊಂದು ಎಸ್ಟೇಟ್ ಅಲ್ಲಿ ಅಪ್ಪನ್ಗೆ ಅಕೌಂಟೆಂಟ್ ಆಗಿ ಕೆಲಸ ಸಿಕ್ಕಿದೆ. ಅದನ್ನೇ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ವೆರಿ ಗುಡ್, ವೆರಿ ಗುಡ್. ಹೋಗ್ಬಾ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಬ್ರೈಟ್ ಅಂಡ್ ಪ್ರಾಸ್ಪರಸ್ ಫ್ಯೂಚರ್. ಓಕೆ, ಥ್ಯಾಂಕ್ಸ್ ಕಣೋ. ನೀನ್ ಮಾಡಿರೋ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಆಂಟಿ, ಈಗ ಯಾಕದೆಲ್ಲ? ಅಂಕಲ್, ಗುಡ್ ಲಕ್. ಯಶವಂತ್, ನಮ್ಮಿಬ್ರು ಫ್ಯಾಮಿಲಿದು ಒಂದು ಫೋಟೋ ತೆಗೆಸ್ಕೊಳ್ಳೋಣವಾ? ತೆಗೆಸ್ಕೊಳ್ಳೋಣ. ತೆಗೆಯವ್ರು ಯಾರು? ಬಾ ಬಾ ಬಾ. ಕೆಮ್ಮನ್ಗುಂಡಿಗೆ ಹೋದ್ಮೇಲೆ ನಮ್ನೆಲ್ಲ ಮರ್ತು ನಿನ್ ಮದ್ವೆಗೆ ಏನಾರ ಇನ್ವೈಟ್ ಮಾಡದೆ ಹೋದ್ರೆ ಅಲ್ಲಿಗೆ ಬಂದ್ ಚಚ್ಚಾಕ್ಬಿಡ್ತೀನಿ. ಲಾಸ್ಟ್ 2 balls.
ಪವನ್ ಜೋಶಿ ಎಸ್ ಬನ್ನಿ ಇಲ್ಲಿ. ಬಂದೆ ಮಾಮ. ಮುಚ್ಚೆ